ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿದೆ ನಯ ವಂಚಕರ ಜಾಲ. ಎಚ್ಚರ ಎಚ್ಚರ. ಕೆಲಸಕ್ಕಾಗಿ ಅಲೈವ ಯುವಕರೇ ಅವರ ಟಾರ್ಗೆಟ್ ಆಗಿರ್ತಾರೆ. ಎಂಎನ್ಸಿ ಕಂಪನಿ ಉದ್ಯೋಗ, ಲಕ್ಷ ಲಕ್ಷ ಸಂಬಳದ ಆಫರ್ ಅನ್ನ ಕೊಡ್ತಾರೆ. ಹೀಗಾಗಿ ನಯ ವಂಚಕರ ಜಾಲ ಇದೆ. ನೀವು ಎಚ್ಚರಿಕೆಯಿಂದ ಇರಲೇಬೇಕು. ಹಿಂಗೆಷ್ಟೇ ಹೇಳಿದ್ರು ಕೂಡ ಮತ್ತೆ ನಾಳೆ ಹೋಗಿ ಹಳ್ಳಕ್ಕೆ ಬೀಳ್ತೀರಾ ನೀವು. ನಕಲಿ ಪರೀಕ್ಷೆಯನ್ನ ಬರೆಸಿ ನಿರುದ್ಯೋಗಿಗಳಿಗೆ ವಂಚಿಸುವಂತ ಗ್ಯಾಂಗ್ ಇದು. ಮೊದಲು ನಿರುದ್ಯೋಗಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಅವರಿಗೊಂದು ನಕಲಿ ಪರೀಕ್ಷೆ ಬರೆಸ್ತಾರೆ. ಸೆಲೆಕ್ಟ್ ಆದ್ರೆ ನಿಮ್ಮ ಲೈಫ್ ಸೆಟಲ್ಡ್ ಅಂತೇಳಿ ನಂಬಿಸ್ತಾರೆ ಈ ವಂಚಕರು. ಅವ್ರ ಮಾತನ್ನ ನಂಬಿ ಟ್ರೈನಿಂಗ್ ತಗೊಂಡ್ರಿ ಅಂದ್ರೆ ಮತ್ತೆ ನಿಮ್ಗೆ ಮಕ್ಮಲ್ ಟೋಪಿಯನ್ನ ಹಾಕ್ತಾರೆ. ಎಕ್ಸಾಮ್ ಫೀ ಅಂತೇಳಿ ಆ ಗ್ಯಾಂಗ್ ದುಡ್ಡನ್ನ ಪೀಕೋದು ಎಷ್ಟು ಗೊತ್ತಾ? ಎಷ್ಟು ದುಡ್ಡು ಪೀಕುತ್ತೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ನಯ ವಂಚಕರ ಪಿನ್ ಟು ಪಿನ್ ಡೀಟೇಲ್ಸ್. ವೈಟ್ ಫೀಲ್ಡ್ ಪೊಲೀಸರಿಂದ ಖತರ್ನಾಕ್ ಆರೋಪಿಗಳ ಬಂಧನ ಆಗಿದೆ. ಕೆಲಸ ಇಲ್ಲದೆ ಅಲಿಯುತ್ತಿರುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ವಂಚನೆ ಮಾಡ್ತಾರೆ, ಬಲೆ ಬೀಸ್ತಾರೆ. ಆಂಧ್ರದ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಕೊಡ್ಸೋದಾಗಿ ಹೇಳ್ತಾ ಇದ್ರಂತೆ ಖತರ್ನಾಕ್ಗಳು. ಸದ್ಯ ಪೊಲೀಸರ ಅತಿಥಿಗಳಾಗಿದ್ದಾರೆ ಇವರು. ಪ್ರತಿ ವರ್ಷ ಸೂಪರ್ ಹೈಕ್ ಸಿಗುತ್ತೆ ಅಂತ ನಂಬಿಸ್ತಾ ಇದ್ದ ನಯ ವಂಚಕರು ಕೆಲಸ ಸಿಗ್ಬೇಕು ಅಂದ್ರೆ ನೀವು ಟೆಸ್ಟ್ ಪಾಸ್ ಆಗ್ಬೇಕು ಅಂತಾರೆ. ಎಕ್ಸಾಮ್ ಫೀ ಅಂತೇಳಿ 2 ರಿಂದ 3 ಸಾವಿರ ಫಿಕ್ಸ್ ಮಾಡಿರ್ತಾರೆ. ಒಂದು ಬಾರಿಗೆ 30 ರಿಂದ 40 ಯುವಕರನ್ನ ಕರೆಸಿ ಪರೀಕ್ಷೆಯನ್ನು ಬರೆಸ್ತಾರೆ. ಇದೆಲ್ಲ ನಕಲಿ, ಅವ್ರದೇ ಪ್ಲಾನ್ ಇದು. ನಂತರ ಸರಿಯಾಗಿ ಬರ್ದಿಲ್ಲ ನೀವು ಎಕ್ಸಾಮ್ನ, ಇನ್ನೊಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಯುವಕರಿಗೆ ಅನುಮಾನ ಬರದಂತೆ ಆಫೀಸ್ ಸೆಟಪ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಇವರು. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ವಂಚನೆಯ ಜಾಲ. 3 ವರ್ಷಗಳಿಂದ ಇದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಕೆಲಸ ಕೊಡಿಸ್ತೀವಿ ಅನ್ನೋದು, ಎಕ್ಸಾಮ್ ಬರ್ಸೋದು, ನೀವು ಸೆಲೆಕ್ಟ್ ಆಗಿಲ್ಲ, ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ, ಬೇರೆಯವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋದು. ಯಾರಿಗೆ ಗೊತ್ತಾಗುತ್ತೆ? ನಾನು ಸೆಲೆಕ್ಟ್ ಆಗಿಲ್ಲ, ನನ್ನ ಪಕ್ಕದಲ್ಲಿ ಇದ್ದವ್ರು ಯಾರೋ ಸೆಲೆಕ್ಟ್ ಆಗಿರಬೇಕು ಅಂತ ಯುವಕರು ಅನ್ಕೊಳ್ತಾರೆ. ಅನ್ಎಂಪ್ಲಾಯ್ಡ್ ಯೂತ್ಸ್ ಏನಿದ್ದಾರೆ ಹಂಗೆ ಅನ್ಕೋಬಿಡ್ತಾರೆ. ಈ ರೀತಿಯಾಗಿ ಬಲೆ ಬೀಸ್ತಾ ಇದ್ದಾರೆ. ವೈಟ್ ಫೀಲ್ಡ್ ಪೊಲೀಸರು ಈಗ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಂದಂತೂ ತಿಳ್ಕೊಳ್ಬೇಕು, ಉದ್ಯೋಗ ಇಲ್ಲದೆ ಇರೋರು, ಅಲ್ದಾಡ್ತಾ ಇರೋರು ಇರ್ಬೋದು, ಉದ್ಯೋಗಸ್ಥರೇ ಆಗಿರ್ಬೋದು, ಬೇರೆ ಕಡೆ ಉದ್ಯೋಗ ಹುಡುಕೋರೇ ಆಗಿರ್ಬೋದು, ಯಾವನಿಗೋಸ್ಕರನೂ ಲಾಭ ಇಲ್ಲದೆ ಏನು ಮಾಡಲ್ಲ. ಒಂದು ಮಾತಾಡಿಸ್ಬೇಕು ಅಂದ್ರೂ ತನಗೆ ಲಾಭ ಇದ್ದೇ ಮಾತಾಡ್ಸೋದು. ಅಂಥದ್ರಲ್ಲಿ ನಿಮಗೆ ಕೆಲಸ ಕೊಡಿಸ್ತೀವಿ, 2 ಸಾವಿರ 3 ಸಾವಿರ ಕೊಟ್ಬಿಟ್ರೆ ಸಾಕು, ಎಕ್ಸಾಮ್ ಬರೆಸ್ತೀವಿ ಅಂದರೆ ನೀವು ಹೆಂಗೆ ನಂಬ್ತೀರಾ? ಇಂಥ ವಂಚನೆಯ ಜಾಲಗಳಿಗೆ ಬಲಿ ಆಗಬೇಡಿ, ಬಲೆಗೆ ಸಿಕ್ಕಾಕೊಳ್ಬೇಡಿ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಇಂಥ ಜಾಲಗಳು ಇದೇನು ಇತ್ತೀಚೆಗೆ ಇದೆ, ಫಸ್ಟ್ ಏನಲ್ಲ, ಅನೇಕ ಇಂಥ ಜಾಲಗಳು ಇದ್ದೇ ಇರುತ್ತೆ. ಇವ್ರು ಎಷ್ಟು ವರ್ಷದಿಂದ ಈ ರೀತಿಯಾಗಿ ಮಾಡ್ತಿದ್ರಂತೆ? ಎಷ್ಟು ಜನರೀಗ ತಗ್ಲಾಕೊಂಡಿದ್ದಾರೆ? ಖಂಡಿತವಾಗ್ಲೂ ಸೌಖ್ಯ, ಈಗಾಗಲೇ ಓರ್ವ ಆರೋಪಿಯನ್ನು ಕೂಡ ಈಗಾಗಲೇ ಪೊಲೀಸರು ಬಂದಿರುವಂತದ್ದು. ಅಂದ್ರೆ ಇವರ ಒಂದು ಮೋಡಸ್ ಏನಂತಂದ್ರೆ, ಇಲ್ಲಿ ಯಾರ್ಯಾರು ಕೆಲ್ಸಕ್ಕೆ ಏನು ಹುಡುಕಾಟ ಮಾಡ್ತಿರ್ತಾರೋ ಅಂತವ್ರನ್ನ ಇವರು ಟ್ರ್ಯಾಕ್ ಮಾಡ್ತಿದ್ರು. ಆ ನಂತರದಲ್ಲಿ ಅವರ ಬಳಿ ಹೋಗಿ ಒಂದು ಎಕ್ಸಾಮ್ ಇದೆ, ಎಕ್ಸಾಮ್ ನ ಅಟೆಂಡ್ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ರು. ಎಕ್ಸಾಮ್ ಇದು 2 ರಿಂದ 3 ಸಾವಿರ ಇಡ್ತಿದ್ರು. ಆ ನಂತರ ಪ್ರತಿಯೊಬ್ಬರನ್ನು ಕೂಡ, ಅಂದ್ರೆ ಉದಾಹರಣೆ ಈಗ ಒಂದು 50 ರಿಂದ 80 ಜನ ಈಗ ಎಕ್ಸಾಮ್ ಅನ್ನ ಬರೆದ್ರೆ ಅಷ್ಟು ಜನನು ಕೂಡ ಅಲ್ಲಿ ನೀವು ಫೇಲ್ ಆಗಿದ್ರ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ರು. ಆ ನಂತರ ಅವ್ರು ಫೀಸ್ ಕಟ್ಟಿರುವಂತ ದುಡ್ಡನ್ನ ಇವರು ತಮ್ಮ ಜೋಬಿಗೆ ಕೂಡ ಇಳಿಸ್ಕೊಂತ ಇದ್ರು. ಈಗ ಓರ್ವ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿರುವಂತದ್ದು. ಆತನ ಅರೆಸ್ಟ್ ಆದ ನಂತರದಲ್ಲಿ ಇನ್ನು ಸಾಕಷ್ಟು ಜನರು ಕೂಡ ಇದ್ದಾರೆ ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬರ್ತಿದೆ. ಸೊ ಇವಾಗ ಅಂತಹ ಆರೋಪಿಗಳಿಗೂ ಕೂಡ, ಅಂದ್ರೆ ಸಹಾಯ ಮಾಡಿದಂತ ಆರೋಪಿಗಳಿಗೂ ಕೂಡ ಪೊಲೀಸರು ಈಗಾಗಲೇ ಬಲೆಯನ್ನು ಕೂಡ ಬೀಸಿರುವಂತದ್ದು. ಅಂದ್ರೆ ಇವರ ಮೋಡಸ್ ಕರೆಕ್ಟ್ ಆಗಿ ಪೊಲೀಸರಿಗೆ ಗೊತ್ತಾಗಿತ್ತು ಅಂತಂದ್ರೆ ಆ ಓರ್ವ ಆರೋಪಿಗೆ ಅನುಮಾನ ಬರುತ್ತೆ, ಈ ಪ್ರತಿ ಸರಿನೂ ಇದೇ ರೀತಿಯಾಗಿ ಮಾಡ್ತಿದಾರ ಅಂತ ಹೇಳಿ ಓರ್ವ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಇವರು ಈ ರೀತಿಯಾಗಿ ಏನು ಚೀಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಪೊಲೀಸರು ಅದನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಸಹ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.